ದುರ್ಯೋಧನ ವಾಸನಂ. ಲಕ್ಷ್ಮಿಯು ರಾಜಲಕ್ಷ್ಮಿಯನ್ನು ಕುರಿತು ಮಾತನಾಡುತ್ತಾ ಕಾಲದ ಅನಿವಾರ್ಯತೆಯನ್ನು ವಿವರಿಸುತ್ತಾರೆ. ಶೂರನು ಹೇಡಿ ಎಂದು ನೋಡದೆ, ಕುಲವಂತನು ಕುಲಹೀನನೆಂದು ನೋಡದೆ, ಯುವಕನು ವೃದ್ಧಿ ಎಂದು ಭೇದ ಮಾಡದೆ ಎಲ್ಲರನ್ನೂ ಬಿಟ್ಟು ಹೋಗುವಳೇ, ನಿನ್ನಷ್ಟು ನಿರ್ದಯಿಗಳು ಯಾರಿದ್ದಾರೆ ಎಂದು ವ್ಯಂಗ್ಯಪಡುತ್ತಾರೆ. ತಂದೆ ಮಕ್ಕಳು, ಅಣ್ಣ ತಮ್ಮಂದಿರು, ಗುರು ಶಿಷ್ಯರು ಒಬ್ಬರನ್ನೊಬ್ಬರು ತ್ಯಾಗಿಕೊಳ್ಳುವಂತೆ ಮಾಡುವ ಧರ್ಮಘಾತಕಿ ನೀನು. ನಿನಗಿಂತಲೂ ಹೀನನಾದವರು ಇನ್ಯಾರಿದ್ದಾದರೂ ಉಂಟೆ? ಹೋಗಲಿ ಬಿಡು. ಧರ್ಮಪುತ್ರನಂತೆ, ಭೀಮನಂತೆ, ಅರ್ಜುನನಂತೆ, ನಕುಲ ಸಹದೇವನಂತೆ ಯುದ್ಧದಲ್ಲಿ ನನಗೆ ಇವರೆಲ್ಲ ಒಂದು ಆಪೋಷಣಕ್ಕಾದರೂ ಸಲ್ಲುವರೇ? ಸಮಸ್ತ ಭೂಮಿಗೆ ಅಧಿಪತಿಯಾಗಿದ್ದ, ಸ್ಥಿರವಾದ ನೀತಿ ಉಳ್ಳವನಾಗಿದ್ದ ಕುರುರಾಜ ದುರ್ಯೋಧನನು ಯುದ್ಧದಲ್ಲಿ ಅಸಹಾಯಕನಾಗಿ ಬಿದ್ದಿದ್ದಾನೆ. ಅವನ ಸಾಹಸ ಮತ್ತು ಶೌರ್ಯಕ್ಕೆ ತಕ್ಕದ್ದಲ್ಲದ ಸ್ಥಿತಿ ಇದಾಗಿದೆ. ವೀರನಾದ ರಾಜನು ತನ್ನ ತೊಡೆ ಮುರಿದು ದೈಹಿಕ ನೋವಿಗಾಗಿ ನರಳುತ್ತಾನೆಯೇ? ಖಂಡಿತ ಇಲ್ಲ. ದುರ್ಯೋಧನನು ನರಳುತ್ತಿರುವುದು ತೊಡೆಯ ನೋವಿಗಾಗಿ ಅಲ್ಲ, ಬದಲಾಗಿ ಶತ್ರುಗಳಿಂದ ತನಗಾದ ಮಾನಹಾನಿಗಾಗಿ. ಅವನಿಗೆ ದೈಹಿಕ ನೋವಿಗಿಂತ ಸ್ವಾಭಿಮಾನಕ್ಕೆ ಬಿದ್ದ ಪೆಟ್ಟು ದೊಡ್ಡದಾಗಿತ್ತು. ಕುಳಿಕ ಸರ್ಪನನ್ನು ಹಲ್ಲು ಮುರಿಯುವಂತೆ ಹೊಡೆದವರು ಯಾರು? ಸಿಂಹವನ್ನು ಕೆರಳಿಸಿ ಉತ್ಸಾಹದಿಂದ ಅದರ ಹೊರದೆಡೆಯನ್ನು ಹಿಡಿದು ಕಿತ್ತವರ್ಯಾರು? ಮದದಾನೆಯನ್ನು ಭೀಕರವಾಗಿ ನೆಲಕ್ಕುರುಳಿಸಿ ಕೋರೆಗಳೆರಡೂ ಕುಸಿದು ಬೀಳುವಂತೆ ಒತ್ತಿದವರ್ಯಾರು? ದುರ್ಯೋಧನ, ಮೇರುಗಿರಿಯಂತೆ ಸ್ಥಿರವಾದ ನಿನ್ನ ತೊಡೆಗಳನ್ನು ಮುರಿದವರು ಯಾರು? ನನ್ನನ್ನು ಮರೆಮಾಚಿ ಬಂದುದರಿಂದ ನಿನಗೆ ಇಂತಹ ಅವಸ್ಥೆ ಒದಗಿದೆ. ಕುರುರಾಜ, ಇನ್ನು ಮೇಲಾದರೂ ಸ್ವಾಮಿಕಾರ್ಯವನ್ನು ಅರಿತು ನಾನು ತೋರುವ ಶಕ್ತಿಯನ್ನು, ಭಕ್ತಿಯನ್ನು ನೋಡು. ಇದು ಒಂದು ಪ್ರಯತ್ನವನ್ನು ನೋಡಿಬಿಡೋಣ. ನನ್ನ ದೇಹದಲ್ಲಿ ಜೀವವಿರುವ ಅವಧಿಯೊಳಗಾಗಿ ಕುಂತಿಪುತ್ರರನ್ನು ಕೊಂದು ಅವರ ತಲೆಗಳನ್ನು ತಂದು ನನ್ನ ಮುಂದಿಡು. ನನ್ನ ದಾಯಾದರ ಹಸಿತಲೆಗಳನ್ನು ಕಣ್ತುಂಬ ನೋಡಿ ನನ್ನ ಮನಸ್ಸಿನಲ್ಲಿ ತೃಪ್ತಿ ಹೊಂದಿ ನಿಶ್ಚಿಂತನಾಗಿ ಪ್ರಾಣ ಬಿಡುವೆನು. ಲಕ್ಷ್ಮೀರಂಜಿತವಾದ ಚಿತ್ರಪುತ್ರವಾದ ಶಿಬಿರಕ್ಕೆ ಬಂದು ಕಮಲ ಸರೋವರವನ್ನು ಹಿಮವು ಗತಿಸುವಂತೆ ಆ ಶಿಬಿರವನ್ನು ಅಶ್ವತ್ಥಾಮನು ಗತಿಸಿದನು. ಇದು ಭೀಮನ ಮುಖವಲ್ಲ. ಭೀಮನಾಗಿದ್ದರೆ ಅದು ಹೀಗೆ ತೆಪ್ಪಗೆ ನನ್ನ ಮುಖವನ್ನು ನೋಡುವುದುಂಟೆ? ವ್ಯರ್ಥವಾಯಿತು. ನಿನಗೆ ತಿಳಿಯದಾಯಿತು. ಪಾಂಡವರ ರುಂಡಗಳಲ್ಲವಿವು. ಅಯ್ಯೋ, ಪಾಂಡವಪುತ್ರರಾದ ಉಪಪಾಂಡವರ ತಲೆಗಳನ್ನು ನೋಡದೆ ಕೊಯ್ದು ತಂದೆಯಾ? ಪರಮೇಶ್ವರನ ಅವತಾರನಾದ ಮಹಾಜ್ಞಾನಿಯೇ, ತಿಳಿಗೇಡಿಗಳಂತೆ ವರ್ತಿಸಿ ಬಾಲಕರ ರುಂಡಗಳನ್ನು ಕತ್ತರಿಸಿ ತಂದುದರಿಂದ ನಿನಗೆ ಬಾಲವಧೆಯ ಪಾಪ ಉಂಟಾಯಿತು. ಭಯಾನಕವಾದ ಪತಕಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಉದ್ದೇಶದಿಂದ ಅಶ್ವತ್ಥಾಮನು ಹಿಮಪರ್ವತಕ್ಕೆ ಹೋದನು. ದುರ್ಯೋಧನನು ಮನಸ್ಸನ್ನು ಸಂತೈಸಿಕೊಂಡು ಪರಮಾತ್ಮನನ್ನು ಸ್ಮರಿಸಿ ಸ್ವರ್ಗವನ್ನು ಗಳಿಸಿಕೊಳ್ಳುವೆನೆಂದು ಮೊದಲಾದ ಪರಿಜನರನ್ನು ಕಳಿಸಿ ಆ ದಿನ ಸಾಯಂಕಾಲ ಸಮಯದಲ್ಲಿ ಪ್ರಾಣ ಬಿಡುವುದಕ್ಕೆ ಸಿದ್ಧನಾದನು. ಕಮಲಗಳು, ಮಿತ್ರರ ಮುಖಕಮಲಗಳು ಬಾಡಿ ಮುಚ್ಚಿಕೊಳ್ಳುತ್ತಿರಲು, ಅತಿಶಯವಾದ ತೇಜವು ಕುಗ್ಗುತ್ತಿರಲು, ತನ್ನ ಕ್ರಮೇಣ ಅಬ್ಬರವನ್ನು ತ್ಯಜಿಸಿ ಊರ್ಧ್ವಿಗೆ ಅಂಧಕಾರ ಆವರಿಸುತ್ತಿರಲು ಸೂರ್ಯನು, ಕುರುವಂಶ ಸೂರ್ಯನು ಅಸ್ತಂಗತರಾದರು.